ನನಗೆ ಒಂದು ಗೊತ್ತಾಗಲಿಲ್ಲ, ಓಟ್ ಹಾಕು ನಾವು ಮೂರ್ಖರ ಅಥವಾ ಈ ವೋಟಿಂಗೇ ಫೇಕ್ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ವೋಟಿಂಗಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ಗಿಲ್ಲಿ ಬಿಟ್ಟರೆ ರಕ್ಷಿತಾ ಬಿಟ್ಟರೆ ಮಾಳು ಇಷ್ಟೇ ಹೈಯೆಸ್ಟ್ ಇರ್ತಾ ಇರೋದು. ಅಂದರೆ ಇವು 3 ಜನಕ್ಕೆ ಹೈಯೆಸ್ಟ್ ವೋಟಿಂಗ್ ಬರ್ತಾ ಇದ್ದದ್ದು. ಇವಾಗ ಮಾಳು ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತಂದರೆ ಒಂಥರ ಶಾಕಿಂಗ್ ಆಗ್ತಿರೋದು. ಅದು ಸ್ಪಂದನ ವಿರುದ್ಧ ಮಾಳು ಎಲಿಮಿನೇಟ್ ಆಗಿರೋದು ನನಗೆ ಒಂಥರ ವೋಟಿಂಗ್ ಮೇಲೆ ಭರವಸೆನೇ ಹೋಯಿತು ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಸ್ಪಂದನ ಮಾಳು ಈಕ್ವಲ್ ಅಂದರೆ ಸ್ವಲ್ಪ ಕಾಣಿಸ್ಕೊಳ್ತಾ ಇರಲಿಲ್ಲ ಜಾಸ್ತಿ. ಅದು ಬಿಟ್ಟರೆ ಸ್ಪಂದನಾಗಿಂತ ಮಾಳೋರು ಯಾವುದ್ರಲ್ಲಿ ಕಮ್ಮಿ ಇದ್ರು ಹೇಳಿ? ಟಾಸ್ಕ್ ಚೆನ್ನಾಗಿ ಆಡ್ತಾ ಇರಲಿಲ್ವ, ಹಾಡು ಚೆನ್ನಾಗಿ ಆಡ್ತಾ ಇರಲಿಲ್ವ? ಸೊ ಅಷ್ಟು ಅವರಿಬ್ಬರು ಕಂಪೇರ್ ಮಾಡಿದರೆ ಸ್ಪಂದನಾಗಿಂತ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಿದ್ದೇ ನಮ್ಮ ಮಾಳವರು ಅಂತ ಹೇಳ್ಬೋದು. ಆದರೆ ಸ್ಪಂದನ ಯಾಕೆ ಉಳ್ಕೊಂಡ್ರು ಅನ್ನೋದು ನನಗೆ ಇನ್ನೊಂದು ಥರ ತಲೆಯಲ್ಲಿ ಕುರಿತರುವಂಥ ಕ್ವಶನ್ ಆಗಿಬಿಟ್ಟಿದೆ. ಸೊ ನನಗೆ ಸಡನ್ಲಿ ಶಾಕ್ ಆಯಿತು. ಮಾಳು ಸೇಫ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಸ್ಪಂದನ ಮಾಳು ಇದ್ದಾಗ ಮಾಳು ಸೇಫ್ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವಾಗ ಯಾಕೆ ಈ ಡಿಸಿಷನ್ ಆಯಿತು? ಏನು ಕಲರ್ಸ್ ಕನ್ನಡದಲ್ಲಿ ಅವ್ರಂದರೆ ಸೀರಿಯಲ್ ಮಾಡಿದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡಿದ್ದಾರೆ ಹೆಂಗೆ? ಸೊ ಅದೇ ರೀತಿ ಇಲ್ಲಿ ಪೋರ್ಟ್ರೇಟ್ ಆಗುತ್ತೆ ಅದು ಅಲ್ವಾ? ಸೊ ನಮಗನ್ಸೋದು ಪರ್ಸ್ನಲ್ ಅನಿಸೋದು ನಮಗೆ ಅದೇ. ವೋಟಿಂಗ್ ಕಂಪೇರ್ ಮಾಡಿದರೆ ಮಾಳುಗೆ ಸ್ಪಂದನೆಗಿಂತ ಜಾಸ್ತಿ ವೋಟ್ ಇರುತ್ತೆ. ಬಟ್ ಇಲ್ಲಿ ಮಾಳವರು ಎಲಿಮಿನೇಟ್ ಆಗಿರೋದು ಏನೋ ಒಂಥರ ಶಾಕಿಂಗ್ ಆಯಿತು. ನಿನ್ನೆ ಕೂಡ ಸೂರಜ್ ಕೂಡ ಎಲಿಮಿನೇಟ್ ಆದರು, ಅದು ಕೂಡ ಶಾಕಿಂಗೆ. ಹೌದು, ಲಾಸ್ಟಲ್ಲಿ ಬಂದಿದ್ದಾರೆ, ಎಲ್ಲ ಅಲ್ಲಿರುವಂಥ ಸ್ಪರ್ಧೆಗಳಲ್ಲಿ ಯಾರಾದರೂ ಹೋಗಲೇಬೇಕು. ಹಾಗಂತ ಅವ್ರಿಗಿಂತ ವೀಕ್ ಇರೋರು ಇದ್ದು ಸ್ಟ್ರಾಂಗ್ ಇರೋರೇ ಹೋದರೆ ಯಾವ ಲೆಕ್ಕ? ನನಗಂತೂ ಅರ್ಥ ಆಗಲಿಲ್ಲಪ್ಪ. ನಿಮಗೇನಾದರೂ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮಾಳು ಸೂರಜ್ ಎಲಿಮಿನೇಟ್ ಆಗಿದ್ದು ನಿಮಗೆ ಶಾಕಿಂಗ್ ಅನಿಸ್ತಾ ಅಥವಾ ನಿಮಗೆ ಏನು ಅನಿಸಲಿಲ್ವ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.